ಮತ್ತೆ ಸ್ವಾಗತ. ಚುನಾವಣಾ ಆಯೋಗದಿಂದ ನೀತಿ ಸಂಹಿತೆ ಸಡಿಲಿಕೆ ಹಿನ್ನೆಲೆಯಲ್ಲಿ ಇಂದು ವಸತಿ ಸಚಿವ ಅಂಬರೀಶ್ ವಿಧಾನಸೌಧಕ್ಕೆ ಬಂದಿದ್ದಾರೆ. 2 ತಿಂಗಳ ನಂತರ ಅಂಬರೀಶ್ ವಿಧಾನಸೌಧಕ್ಕೆ ತೆರಳಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸುತ್ತಿದ್ದಾರೆ. ಇದಕ್ಕೂ ಮೊದಲು ಅಂಬರೀಶ್ ಮನೆಗೆ ಜನರು ಬಂದು ತಮ್ಮ ಅಹವಾಲುಗಳನ್ನು ಹೇಳಿಕೊಂಡರು. ಅಂಬರೀಶ್ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಇನ್ನು ನಾವೀಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಕಳೆದ 2 ತಿಂಗಳ ಹಿಂದೆ ಅಂಬರೀಶ್ ಅವರು ಅನಾರೋಗ್ಯದಿಂದ ಏನು ಬಳಲ್ತಾ ಇದ್ರು, ಅವರು ವಿಧಾನಸೌಧದ ಕಡೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಒಂದು ಕಡೆ ಮನೆಯಲ್ಲಿ ಅವರ ಆಪ್ತ ವಲಯ ಬಂದು ಕೆಲವೊಂದು ಅಹವಾಲುಗಳನ್ನು ಹೇಳಿರುವಂಥದ್ದು, ಅವರು ಆ ಅಹವಾಲುಗಳನ್ನು ಸ್ವೀಕರಿಸಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಚುನಾವಣಾ ಆಯೋಗ ಏನಿದೆ, ನೀತಿ ಸಂಹಿತೆಯ ಸಡಿಲಿಕೆ ಹಿನ್ನೆಲೆಯಲ್ಲಿ ವಸತಿ ಸಚಿವ ಅಂಬರೀಶ್ ಅವರು ವಿಧಾನಸೌಧಕ್ಕೆ ತೆರಳಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸ್ತಾ ಇರುವಂಥ ಒಂದು ದೃಶ್ಯಾವಳಿಗಳನ್ನು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. 2 ತಿಂಗಳ ನಂತರ ವಿಧಾನಸೌಧಕ್ಕೆ ಅಂಬರೀಶ್ ಅವರು ಕಾಲಿಟ್ಟಿದ್ದಾರೆ. ಅನಾರೋಗ್ಯದಿಂದ ಹಿನ್ನೆಲೆಯಲ್ಲಿ 2 ತಿಂಗಳ ಬಳಿಕ ಅವರು ಭೇಟಿ ನೀಡಿರುವಂಥದ್ದು. ಅಂಬರೀಶ್ ಆಸ್ಪತ್ರೆ ಸೇರುವ ಮುನ್ನ ಅವರು ವಿಧಾನಸಭೆಯಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ಅಂಬರೀಶ್ ಹೇಳಿದ ಮಾತಿಗೆ ಕಾಗೋಡು ತಿಮ್ಮಪ್ಪ ಗರಂ ಆಗಿದ್ರು. ಅಂಬರೀಶ್ ಅವರನ್ನ ಗದರಿಸಿ ಕೂರಿಸುವಂತೆ ಹೇಳಿದ್ರು. ಆಗ ಅಲ್ಲಿ ನಡೆದಿದ್ದೇನು ನೋಡೋಣ ಬನ್ನಿ. ಯಾವತ್ತೋ ಒಂದಿನ ಬಂದು ಮಾತಾಡ್ತೀವಿ ಕೊಡಿ, ಹಾಗೆಲ್ಲ ಹೇಳ್ಬಾರ್ದು. ಯಾವತ್ತಲ್ಲ ನಿಮ್ಮ ಕೆಲಸ ಇದ್ದಾಗ ಬರಲೇಬೇಕು. ಅವಾಗ ಬರ್ತಾ ಇರ್ತೀವಿ. ಎರಡು ನಿಮಿಷ ಯಾವತ್ತೋ ಒಂದಿನ ಬಂದು ಮಾತಾಡ್ತೀವಿ ಕೊಡಿ, ಹಾಗೆಲ್ಲ ಹೇಳ್ಬಾರ್ದು. ಯಾವತ್ತಲ್ಲ ನಿಮ್ಮ ಕೆಲಸ ಇದ್ದಾಗ ಬರಲೇಬೇಕು. ಅವಾಗ ಬರ್ತಾ ಇರ್ತೀವಿ. ಎರಡು ನಿಮಿಷ ಯಾವತ್ತೋ ಒಂದಿನ ಬಂದು ಮಾತಾಡ್ತೀವಿ ಕೊಡಿ, ಹಾಗೆಲ್ಲ ಹೇಳ್ಬಾರ್ದು. ಯಾವತ್ತಲ್ಲ ನಿಮ್ಮ ಕೆಲಸ ಇದ್ದಾಗ ಬರಲೇಬೇಕು. ಅವಾಗ ಬರ್ತಾ ಇರ್ತೀವಿ. ಎರಡು ನಿಮಿಷ ಯಾವತ್ತೋ ಒಂದಿನ ಬಂದು ಮಾತಾಡ್ತೀವಿ ಕೊಡಿ, ಹಾಗೆಲ್ಲ ಹೇಳ್ಬಾರ್ದು. ಯಾವತ್ತಲ್ಲ ನಿಮ್ಮ ಕೆಲಸ ಇದ್ದಾಗ ಬರಲೇಬೇಕು. ಅವಾಗ ಬರ್ತಾ ಇರ್ತೀವಿ. ಇನ್ನು ವಿಧಾನಸೌಧಕ್ಕೆ ತೆರಳುವ ಮುನ್ನ ಅಂಬರೀಶ್ ನಮ್ಮ ಪ್ರತಿನಿಧಿ ಜೇವೂರ್ ಜೊತೆ ನಡೆಸಿದ ಮಾತುಕತೆ ಇಲ್ಲಿದೆ ನೋಡಿ. ಸುಮಾರು ದಿನ ಆದ್ಮೇಲೆ ಮತ್ತೆ ವಿಧಾನಸೌಧ ಕಚೇರಿ ಹೋಗ್ತಿದ್ರೆ ಹೇಗೆ ಅನಿಸ್ತಾ ಇದೆ? ಏನು ಸುಮ್ಮನೆ ನೋಡೋಣ ಅಂತ ಹೋಗಿ ಭೇಟಿ ಮಾಡಿ ಏನೇನು ನಡೀತಾ ಇದೆ, ನಮ್ಮ ಇಲಾಖೆಯಲ್ಲಿ ಏನೇನು ಆಗ್ತಾ ಇದೆ, ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡು ಮುಂದಕ್ಕೆ ಏನು ಅಂತ ವಿಚಾರಿಸಕ್ಕೆ ಹೋಗ್ತೀವಿ. ಸರ್, ಇನ್ನೊಂದು ಇತ್ತೀಚೆಗೆ ಅಂಬರೀಷ್ ಸಿನಿಮಾ ಕಂಪ್ಲೀಟ್ ಆಯಿತು. ಸೊ ಇನ್ನೊಂದು ಸಿನಿಮಾನು ಒಪ್ಕೊಂಡಿದ್ದಾರೆ, ಅದು ಶೂಟಿಂಗ್ ಹೋಗ್ತಾ ಇದ್ದಾರೆ ಹೇಗೆ? ಇಲ್ಲ ಇದೆ ಅದು. ಸೊ ಇದು ಅಂಬರೀಷ್ ಅವರ ಮಾತು. ವಿಧಾನಸೌಧಕ್ಕೆ ಹೋಗ್ತಾ ಇದ್ದಾರೆ ಈಗ. ಸೊ ಸುಮಾರು ದಿನ ಆದ್ಮೇಲೆ ಹೋಗ್ತಿರೋಂಥ ಅಂಬರೀಷ್ ಅವ್ರಿಗೆ ಬೇರೆ ಬೇರೆ ವಿಚಾರಗಳಿದೆ, ಅದನ್ನೆಲ್ಲ ತಿಳ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ರೇವಂತ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್, ಸೋನಾ ನ್ಯೂಸ್. ಇನ್ನು ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ರೆಬಲ್ ಸ್ಟಾರ್ ಅಂಬರೀಶ್ ವಸತಿ ಸಚಿವರು 2 ತಿಂಗಳ ನಂತರ ಇವತ್ತು ವಿಧಾನಸೌಧಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ಚುನಾವಣಾ ಆಯೋಗ ನೀತಿ ಸಂಹಿತೆನ ಸಡಿಲಿಕೆ ಮಾಡಿರೋ ಅಂಥ ಹಿನ್ನೆಲೆಯಲ್ಲಿ ಇವತ್ತು ಅವರು ಆ ಒಂದು ವಸತಿ ಸಚಿವರೇನಿದ್ದಾರೆ ಆ ಒಂದು ಅಧಿಕಾರಿಗಳ ಜೊತೆ ಅವರು ಸಭೆನ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಬೆಂಗಳೂರಿನ ವಿಧಾನಸೌಧಕ್ಕೆ ಅವರು 2 ತಿಂಗಳ ಬಳಿಕ ಇವತ್ತು ಆಗಮಿಸಿರುವಂಥದ್ದು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ವಸತಿ ಸಚಿವ ಅಂಬರೀಶ್ ಅವರು ಟ್ರೀಟ್ಮೆಂಟನ್ನು ತಗೊಂಡು ಪರಿಪೂರ್ಣವಾಗಿ ಗುಣಮುಖರಾದ ನಂತರ ವಿಧಾನಸೌಧಕ್ಕೆ ಇವತ್ತು ತೆರಳಿರುವಂಥದ್ದು. ಒಂದು ಕಡೆ ನೋಡ್ತಾ ಇದ್ದೀವಿ, ಅಂಬರೀಶ್ ಅವರ ಮನೆಯಲ್ಲಿ ಅಹವಾಲುಗಳನ್ನು ಅವರು ಕೂಡ ಸ್ವೀಕಾರ ಮಾಡಿದ್ದಾರೆ.
ಜೊತೆಗೆ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ ಅಂಬರೀಷ್ ಅವ್ರನ್ನ ನೋಡೋದಕ್ಕೆ. ಆ ಒಂದು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ವಿಧಾನಸೌಧದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ ಅಂಬರೀಷ್ ಅವರು. ಅದನ್ನು ಕೂಡ ನಾವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಅಂಬರೀಷ್ ಅವರು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳ ಜೊತೆ ಹೇಗೆ ಸಭೆ ನಡೀತದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಂಕರ್ ಪಾಗೋಜಿ. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಿದ್ದಾರೆ. ಶಂಕರ್, ಕಳೆದ 2 ತಿಂಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅಂಬರೀಷ್ ಅವರು. ಈಗ ಪರಿಪೂರ್ಣವಾಗಿ ಗುಣಮುಖರಾಗಿದ್ದಾರೆ. ಜೊತೆಗೆ ವಿಧಾನಸೌಧಕ್ಕೆ ಕೂಡ ಆಗಮಿಸಿ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಏನು ಹೇಳಿದ್ರು ಅವರು ಮಾಧ್ಯಮದ ಮುಂದೆ? ಮಧುಸೂದನ್, ಅಂಬರೀಷ್ ಅವರು ಏನು ಕಳೆದ 2 ತಿಂಗಳಿನಿಂದ ಅನಾರೋಗ್ಯದಿಂದ ಇದ್ರು. ಆ ನಂತರ ಅವರು ಆರೋಗ್ಯಯುತರಾಗಿ ಬಂದ್ರು ಕೂಡ ವಿಧಾನಸೌಧದ ಕಡೆ ಕಳೆದ 15 ದಿನಗಳಿಂದ ಕೂಡ ಈ ಕಡೆ ಬಂದಿರಲಿಲ್ಲ. ಚುನಾವಣೆ ಇರೋದ್ರಿಂದ ಈ ಕಡೆ ಬಂದಿರಲಿಲ್ಲ. ಇವತ್ತು ಅವರು ವಿಧಾನಸೌಧಕ್ಕೆ ಬಂದಿದ್ದಾರೆ. ಅವರ ಒಂದು ಚೇಂಬರ್ ನಲ್ಲಿ ಇವತ್ತು ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆಯ ನಂತರ ಮಾಧ್ಯಮಗಳ ಜೊತೆ ಮಾತನಾಡ್ತೀನಿ ಅನ್ನುವಂತ ಒಂದು ಮಾತನ್ನ ಅಂಬರೀಷ್ ಅವರು ಹೇಳಿದ್ರು. ಅಂದ್ರೆ ಕಳೆದ 2 ತಿಂಗಳಿಂದ ವಸತಿ ಇಲಾಖೆಯಲ್ಲಿ ಮತ್ತೆ ಚುನಾವಣೆ ನೀತಿ ಸಂಹಿತೆ ಬಂದಾಗಿನಿಂದಲೂ ಕೂಡ ಏನು ಡೆವಲಪ್ಮೆಂಟ್ ಗಳಾಗಿಲ್ಲ ಅಥವಾ ಯಾವುದೋ ಕೆಲಸ ಕಾರ್ಯಗಳು ನಡೆದಿಲ್ಲ ಅನ್ನುವಂಥದ್ದೊಂದು. ಆಮೇಲೆ ಅಂಬರೀಷ್ ಅವರು ಏನು ಕಳೆದ 2 ತಿಂಗಳ ಹಿಂದೆನೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಆ ಸಂದರ್ಭದಿಂದನೂ ಕೂಡ ಆ ಇಲಾಖೆಯಲ್ಲಿ ಅಂದ್ರೆ ವಸತಿ ಇಲಾಖೆ ಅಂದ್ರೆ ಸಾಕಷ್ಟು ಸಾಮಾನ್ಯ ಜನರಿಗೆ ಕೆಲಸ ಮಾಡುವಂತ ಇಲಾಖೆ, ಬಡವರಿಗೆ ಮನೆ ಕಟ್ಟಿಕೊಡುವಂತದ್ದು, ಕೇಂದ್ರದ ಯೋಜನೆಗಳಿರ್ಬೋದು, ರಾಜ್ಯದ ಯೋಜನೆಗಳಿರ್ಬೋದು, ಯಾವ್ಯಾವ ಯೋಜನೆಯಲ್ಲಿ ಎಷ್ಟು ಪ್ರಗತಿಯಾಗಿದೆ, ಎಷ್ಟು ಮನೆಗಳು ಬಿಡುಗಡೆಯಾಗಿದೆ, ಎಷ್ಟು ಮನೆಗಳಿಗೆ ಹಣ ಬಿಡುಗಡೆಯಾಗಿದೆ, ಅದೆಲ್ಲ ವಿವರವನ್ನ ಈಗ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಅವರು ಪಡಿತಾ ಇದ್ದಾರೆ. ನಂತರ 4 ಗಂಟೆ ಹೊತ್ತಿಗೆ ಮಾಧ್ಯಮಗಳ ಜೊತೆ ಮಾತನಾಡ್ತೀನಿ ಅನ್ನುವಂತ ಒಂದು ಮಾತನ್ನ ಅಂಬರೀಷ್ ಅವರು ಹೇಳಿದ್ದಾರೆ. 2 ತಿಂಗಳ ನಂತರ ಅವರು ವಿಧಾನಸೌಧಕ್ಕೆ ಬಂದಿದ್ದರಿಂದ ಇಲ್ಲಿ ವಿಧಾನಸೌಧದಲ್ಲೂ ಕೂಡ ಒಂದು ರೀತಿಯ ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿ ಕೂಡ ಅವರನ್ನ ಆಸಕ್ತಿಯಿಂದ ನೋಡುವಂತದ್ದು ಮತ್ತೆ ಅವರ ಜೊತೆ ಅವರನ್ನ ಮಾತಾಡ್ಸ್ಬೇಕನ್ನುವಂತ ಒಂದು ಹಂಬಲದಿಂದ ಅನೇಕ ಜನ ಅವರ ಚೇಂಬರ್ಗೆ ಹೋಗಿ ಅವರನ್ನ ಆಸಕ್ತಿಯಿಂದ ಮಾತಾಡಿಸಿ ಅವರ ಆರೋಗ್ಯ ವಿಚಾರಣೆ ಮಾಡಿರುವಂತದ್ದು ಕೂಡ ಇಲ್ಲಿ ನಮಗೆ ಕಂಡು ಬಂದಿರುವಂತದ್ದು. ಅಂದ್ರೆ ಅಂಬರೀಷ್ ಅವರು ಒಬ್ಬ ಸಚಿವರಾಗಿದ್ದು ಅಲ್ಲದೇನೆ ಅವರು ಒಬ್ಬ ಚಿತ್ರನಟರಾಗಿಯೂ ಸಾಕಷ್ಟು ಹೆಸರು ಮಾಡಿರುವಂತರಾಗಿರೋದ್ರಿಂದ ಸಾಕಷ್ಟು ಇಲ್ಲಿ ಜನರಿಗೂ ಕೂಡ ವಿಧಾನಸೌಧದ ಸಿಬ್ಬಂದಿಗೂ ಕೂಡ ಅವರ ಆರೋಗ್ಯದ ಬಗ್ಗೆ ಮತ್ತೆ ಅವರ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇದ್ದಿದ್ರಿಂದ ಇವತ್ತು ಅಂಬರೀಷ್ ಅವರು ವಿಧಾನಸೌಧಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಅವರನ್ನ ನೋಡುವಂತ ಕುತೂಹಲದಿಂದ ಅನೇಕ ಜನ ಅವರನ್ನ ಬಂದು ಮಾತಾಡ್ಸ್ಕೊಂಡು ಹೋಗಿರುವಂತ ದೃಶ್ಯ ಕೂಡ ನಮಗೆ ಕಂಡು ಬಂತು. ಮಧುಸೂದನ್, ಇನ್ನು ಶಂಕರ್, ಈಗಾಗಲೇ ಅವರು ಹಿರಿಯ ಅಧಿಕಾರಿಗಳ ಜೊತೆ ವಸತಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಕಡೆ ಸಭೆನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆಲ ನೌಕರರು ಬಂದು ಅವ್ರನ್ನ ಮಾತನಾಡಿಸ್ಕೊಂಡು ಹೋಗಿರೋ ಅಂತದ್ದು. ನೌಕರರಲ್ಲಿ ಎಷ್ಟು ಸಂತಸ ಇದೆ ಈ ಸಂದರ್ಭದಲ್ಲಿ? ಮಧುಸೂದನ್, 2 ಗಂಟೆ ಹೊತ್ತಿಗೆ ಅಂಬರೀಷ್ ಅವರು ವಿಧಾನಸೌಧಕ್ಕೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಅವ್ರು ಬಂದಂತ ಸಂದರ್ಭದಲ್ಲಿ ಒಂದು ರೀತಿಯ ಆಸಕ್ತಿಯಿಂದ ನೋಡೋದಕ್ಕೆ, ಅಂದ್ರೆ ಸುತ್ತಮುತ್ತಲ ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಏನು ಸಿಬ್ಬಂದಿ ಇದ್ದಾರೆ ಅವರೆಲ್ಲರೂ ಕೂಡ ಅಂಬರೀಷ್ ಅವ್ರನ್ನ ನೋಡ್ಬೇಕು ಅಂತ ಮುಗಿಬಿದ್ದಿದ್ದು, ಮತ್ತೆ ಅವ್ರ ಚೇಂಬರ್ ಒಳಗಡೆ ಹೋದಾಗ ಮೀಟಿಂಗ್ ಮಾಡ್ತಾರೆ ಅಂತ ಬೀಗ ಆಫೀಸರ್ಗಳು ಬೀಗ ಹಾಕಿದ್ರು. ಆದ್ರೂ ಕೂಡ ಅವರು ಜನ ನೋಡಕ್ ಬರ್ತಾರೆ ಅಂದ ತಕ್ಷಣ ಅವ್ರನ್ನ ಒಳಗ್ ಬಿಟ್ಕೊಂಡು ಅವ್ರ ಜೋಡಿ ಅಂಬರೀಷ್ ಅವರು ಕೂಡ ಮಾತನಾಡಿದ್ರು. ಇಲ್ಲಿಯ ಸಿಬ್ಬಂದಿ ಅವರ ಆರೋಗ್ಯ ವಿಚಾರ ಮಾಡಿದ್ರು. ಅನೇಕ ಜನ ಮಹಿಳೆಯರು ಅಂಬರೀಷ್ ಅವ್ರನ್ನ ನೋಡಕ್ ಬಂದಿರುವಂತದ್ದು. ಇಲ್ಲಿ ಅಂದ್ರೆ ವಿಧಾನಸೌಧದ ಸಿಬ್ಬಂದಿ, ಮಹಿಳಾ ಸಿಬ್ಬಂದಿ ಅಂಬರೀಷ್ ಅವ್ರನ್ನ ನೋಡಿ ನಾವು ಬಹಳ ಆತಂಕಗೊಂಡಿದ್ವಿ ಸರ್, ನಮ್ಗೆ ಒಳ್ಳೇದಾಯ್ತು ನೀವು ಬಂದಿದ್ದನ್ನುವಂತ ಒಂದು ತಮ್ಮ ಮನದಾಳದ ಮಾತನ್ನು ಕೂಡ ಅವರ ಜೊತೆಗೆ ಹಂಚಿಕೊಂಡು ಸಂತಸ ಪಟ್ರು ಅಂತ ಹೇಳ್ಬೋದು. ಮಧುಸೂದನ್, ಧನ್ಯವಾದ ಶಂಕರ್ ಪಾಗೋಜಿ ನಿಮ್ಮ ಮಾಹಿತಿಗೆ.